ಇವಳೇನ್ ಹಾಗ್ ನೋಡ್ತಾ ಇದ್ದಾಳೆ? ಅದ್ರಲ್ಲಿ ಕಲ್ಸಿರೋ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ? ಒಂದ್ ವೇಳೆ ಇವಳು ವೈದೇಹಿ ಕೊಡ್ತಾಳೋ ಇಲ್ವೋ? ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಸ್ವಲ್ಪ ಬದುಕೇ ಇದ್ದಾಳೆ. ವಾಲಿ ವಾಲಿ ಅಮ್ಮ ಯಾಕೆ ರಾಜಲಕ್ಷ್ಮಿನ ಹಿಂಗೆ ಕದ್ಕದ್ ನೋಡ್ತಾ ಇದ್ದಾಳೆ? ರಾಜಲಕ್ಷ್ಮಿ ಏನ್ ಕುಡಿತಾ ಇದ್ದಾಳೆ? ಅಮ್ಮನೂ ಅದೇ ಕಡೆ ನೋಡ್ತಾ ಇದ್ದಾಳೆ ಅಂದ್ರೆ ಅನುಮಾನನೇ ಇಲ್ಲ, ಅದ್ರಲ್ಲಿ ವಿಷಯ ಇರುತ್ತೆ. ರಾಜಲಕ್ಷ್ಮಿ, ವಾಲಿ ಬೇಡ ರಾಜಲಕ್ಷ್ಮಿ. ಅಯ್ಯೋ ವಾಲಿ, ಎಂತ ಕೆಲ್ಸ ಮಾಡ್ದ್ಯೋ? ನಿನಗೇನ್ ಬರ್ಬಾರದ್ ಬಂದಿದೆ ಅಂತ ಗ್ಲಾಸನ್ ಬೀಳಿಸ್ಬಿಟ್ಟೆ. ಏಯ್, ತಲೆ ಕೆಟ್ಟಿದೆ ನಿನ್ಗೆ? ವೈದೇಹಿಗೋಸ್ಕರ ತಂದಿರೋ ರಾಗಿ ಅಂಬ್ಲಿನ ಚೆಲ್ಬಿಟ್ಟಿಯಲ್ಲ ನೀನು. ಏನು ವೈದೇಹಿಗೋಸ್ಕರ ತಂದಿದ್ಲ? ಇನ್ನೇ ನಿನ್ಗೋಸ್ಕರನಾ? ವೈದೇಹಿಗೋಸ್ಕರನ? ಅನ್ಯಾಯವಾಗಿ ಅಮ್ಮ ಮಾಡಿದ ಕೆಲಸ ಅಂತ ತಪ್ಪು ತಿಳ್ಕೊಂಬಿಟ್ನಲ್ಲ. ಏನೋ ಯೋಚಿಸ್ತಾ ಇದೀಯಾ? ಹೆಂಡತಿ ಮುಂದೆ ಹೊಡೆಸ್ಕೊಂಡ್ರೆ ಅವಮಾನ ಆಗುತ್ತೆ ಅಂತ ಸುಮ್ಮನಾಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ನಿನ್ ತಲೆ ತಿರುಗಬೇಕಾಗಿತ್ತು. ಹೇಳು, ಯಾಕೆ ಬೀಳಿಸ್ದೆ ಅದನ್ನ? ಏನ್ ನಿನ್ನ ಉದ್ದೇಶ? ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ನನ್ನ ಹೆಂಡತಿ ಏನಾದರೂ ನಿನ್ನ ಹೆಂಡತಿಗೆ ಸರ್ವೆಂಟು ಅನ್ಕೊಂಡಿದ್ಯಾ? ಸೇವೆ ಮಾಡೋದಕ್ಕೆ, ಜ್ಯೂಸ್ ತಂದ್ಕೊಡೋದಕ್ಕೆ? ಏನು ಹೆಂಡ್ತಿನ? ಹೋಗ್ಬೇಕಾದ್ರೆ ಅವಳನ್ನ ಸಾಲ್ಸು ಅಂತ ಹೇಳ್ಬಿಟ್ಟು ಹೋದ್ಯಲ್ಲೋ, ಅಷ್ಟರಲ್ಲಿ ಹೆಂಡ್ತಿ ಅಂತಿದ್ಯಾ? ಏನಂದೆ? ಹೇಳದ್ನಲ್ಲ, ಅರ್ಥ ಆಗ್ಲಿಲ್ವಾ? ಅವಳೇನ್ ನಿಮ್ ಸೇವಕಿ ಅಲ್ಲ, ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ. ಯಾರಾದ್ರೂ ಅವಳಿಗೆ ಏನಾದ್ರೂ ಕೆಲಸ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ನೀನೇನು ಹೇಳಿದ ತಕ್ಷಣ ಬಂದು ಸೇವೆ ಮಾಡ್ತಾ ಇದೆಯಲ್ಲ, ನೀನು ಕೂಡ ಅವಳ ಥರನೇ ಈ ಮನೆಗೆ ಸೊಸೆ. ಅವಳ ಥರನೇ ನಿನ್ಗೆಲ್ಲ ಹಕ್ಕು ಇದೆ. ಇನ್ಯಾವತ್ತು ಯಾರು ಏನು ಹೇಳಿದ್ರು ಮಾಡಬೇಡ. ಈಗ ನಿನ್ನಿಂದ ದೂರ ಹೋಗ್ತಾ ಇರೋವನೇ ಆದಷ್ಟು ಬೇಗ ನಿನ್ ಸೆರೆಗೆ ಹಿಡ್ಕೊಂಡು ಓಡಾಡ್ತಾನೆ. ನಡಿ. ಬಾವಾ, ಇದು ಕನಸ ನಿಜನಾ? ವಾಲಿ ಇಷ್ಟೊಂದು ಬದಲಾದ್ನಾ? ಗುರುಗಳು ಮಾತಾಡಿದ್ದಾರೆ ಅನ್ಸುತ್ತೆ ವೈದೇಹಿ. ಬದಲಾವಣೆ ಶುರು ಆಗಿದೆ. ಹೇಳಿದ ನೆನಪಿದೆ ಅಲ್ವಾ? ಇವಾಗ ನೀನು ಹಳ್ಳಿ ಹುಡುಗಿ ಅಲ್ಲ, ಈ ಮನೆ ಕೆಲ್ಸದವಳಂತೂ ಮೊದಲೇ ಅಲ್ಲ. ಈ ವಾಲಿಗೆ ಹೆಂಡ್ತಿ ನೀನು. ಅಂದ್ರೆ ಈ ಮನೇಲಿ ಏನಾದ್ರೂ ನೀನು ಸೇವೆ ಮಾಡಬೇಕು ಅಂತ ಅನ್ಕೊಂಡ್ರೆ ಅದ್ ನನಗೆ ಮಾತ್ರ ಮಾಡಬೇಕು. ಆಗಿದ್ದೇನೋ ಆಗೋಯ್ತು, ಅದನ್ನ ಮನ್ಸಲ್ಲಿ ಇಟ್ಕೋಬೇಡ. ಇನ್ನು ಮುಂದೆ ನಾವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಬ್ರ್ಯಾಂಡೆಡ್ ಅಂಗಿ ಹಾಕೊಂಡೆ, ಓ ಅಮ್ಮ. ಕಾಸ್ಟ್ಲಿ ಮೊಬೈಲ್ ತಗೊಂಡೆ, ಓ ಅಮ್ಮ. ಕಣ್ಣಿಗೆ ಗ್ಲಾಸ್ ಹಾಕೊಂಡೆ, ಜೊತೆಗೆ ಕತ್ತಿಗೆ ಗೋಲ್ಡ್ ಹಾಕೊಂಡೆ, ಓ ಅಮ್ಮ. ಏನಾಯ್ತಮ್ಮ? ಯಾಕೆ ಹಾಗೆ ನೋಡ್ತಾ ಇದೀಯ ನೀನು? ಏನಾಯ್ತು ಅಂತ ಕೇಳ್ತಿದ್ಯಲ್ಲೋ ನೀನು? ಅಮ್ಮ 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 ಹೊಡ್ಬೇಡ ಅಮ್ಮ. ಅಮ್ಮ ಯಾಕಮ್ಮ? ಅಮ್ಮ 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 ಯಾಕೆ ಹೊಡಿತಾ ಇದೀಯಾ? ಏನಾಯ್ತಮ್ಮ ಹಾಗೆ ಹೊಡಿತಾ ಇದೀಯಾ? ಹುಚ್ಚ ನಿಂಗೇನಾದ್ರು? ಹುಚ್ಚು ನನಗಲ್ವೋ, ನಿನಗೆ. ತಲೆ ಕೆಟ್ಟವನೆ. ನೀನ್ ನನಗೆ ಹೇಳಿದ್ದೇನು ಮಾಡಿದ್ದೇನು? ಯಾವ್ದ್ರ ಬಗ್ಗೆ ಕೇಳ್ತಾ ಇದೆಯಮ್ಮ? ಆಗ್ಲೇ ರಾಜಲಕ್ಷ್ಮಿ ವಿಷ ಕುಡಿತಾಳೆ ಅಂತ ಅದನ್ನ ಚೆಲ್ಬಿಟ್ಟೆ, ಅದ್ರ ಬಗ್ಗೆನಾ? ಹೌದು ಕಣೋ, ಅವಳ ಬಗ್ಗೆನೆ. ಇಡೀ ಪ್ಲಾನ್ ನ ಹಾಳು ಮಾಡ್ಬಿಟ್ಟೆ. ನಾಟಿ ಕೋಳಿನ ಕಾಲಲ್ಲಿ ಹೊಸ್ದಾಗ್ದಂಗೆ ಬಂಗಾರದಂತ ಅವಕಾಶನ ಹಾಳು ಮಾಡ್ಬಿಟ್ಟೆ. ಇಷ್ಟೊತ್ತಿಗೆ ಮನೇಲಿ ಎಲ್ರೂ ಅಳೋ ಧ್ವನಿ. ನಮ್ಮ ಜೀವನದಲ್ಲಿ ಆನಂದ ಶುರುವಾಗಿರೋದು, ಅದ್ಭುತವಾಗಿರೋದು ಎಲ್ಲ ನಾಶ ಮಾಡ್ಬಿಟ್ಟೆ.
ಅಂದ್ರೆ ರಾಜಲಕ್ಷ್ಮಿ ಸತ್ರೆ ಮನೇಲಿ ಎಲ್ರು ಅಷ್ಟು ಖುಷಿ ಪಡ್ತಾ ಇದ್ರಾ? ನೀನು ರಾಜಲಕ್ಷ್ಮಿನ ಸಾಯಿಸು ಅಂದೆ ಅಲ್ವಾ? ಆದ್ರೆ ನಾನ್ ಪ್ಲಾನ್ ಮಾಡಿದ್ದೆ ಬೇರೆ. ನಾನು ಆ ರಾಜಲಕ್ಷ್ಮಿ ಕೈಯಲ್ಲಿ ವೈದೇಹಿ ಹೊಟ್ಟೆಲಿ ಬೆಳಿತಿರೋ ಮಗುನ ಮೇಲ್ ಕಳ್ಸೋ ಏರ್ಪಾಡ್ ಮಾಡಿದ್ದೆ. ಅವಳು ಕೊಡ್ತಿದ್ದ ಗಂಜಿಲಿ ಗುಲಾಬಿ ಬೀಜ ಬೆರೆಸಿದ್ದೆ. ಅದನ್ನ ಕುಡ್ದಿದ್ದಿದ್ರೆ ವೈದೇಹಿ ಹೊಟ್ಟೆಲಿರೋ ಮಗು ವೈದೇಹಿ ಇಬ್ರು ಇವತ್ತೇ ಸತ್ತೋಗ್ತಿದ್ರು. ಏನು, ಗುಲಾಬಿ ಸಸಿಯಿಂದ ಪ್ರಾಣ ಹೋಗುತ್ತಾ? ಒಬ್ರು ಪ್ರಾಣ ತೆಗಿಯೋದೇ ಜೀವನದ ಗುರಿ ಆದ್ಮೇಲೆ ಯಾವ್ಯಾವ ರೀತಿ ತೆಗಿಬಹುದು ಅಂತ ತಿಳ್ಕೊಬೇಕಲ್ವಾ? ತಿಳ್ಕೊಂಡೆ. ರಾಜಲಕ್ಷ್ಮಿ ಕೈಯಲ್ಲಿ ಕೊಟ್ರೆ ಯಾವ ಡೌಟು ಬರಲ್ಲ ಅಂತ ಅವಳು ತಗೊಂಡ್ ಹೋಗ್ತಿದ್ದ ರಾಗಿ ಗಂಜಿಲ್ ಬೆರೆಸಿದ್ದೆ. ನೀನದನ್ನ ಚೆಲ್ಬಿಟ್ಟೆ. ಅಯ್ಯೋ, ಎಂತ ಕೆಲ್ಸ ಆಗೋಯ್ತಲ್ಲಮ್ಮ. ಇದನ್ ಮುಂಚೆನೆ ಹೇಳ್ಬೇಕಲ್ವಾಮ? ಅಂತ ಅವಕಾಶ ಎಲ್ಲಿ ಕೊಟ್ಟಿಯೋ? ಏನು, ಯಾಕಿರ್ಲಿಲ್ಲ? ಅಲ್ಲಿಂದ ಬಗ್ಗಿ ಬಗ್ಗಿ ನೋಡ್ತಿದ್ಯಾ ಹೊರತು ವಾಲಿ ವೈದೇಹಿ ಸಾಯ್ತಾಳೆ, ವೈದೇಹಿ ಹೊಟ್ಟೆಲಿರೋ ಮಗುನೂ ಸತ್ತೋಗುತ್ತೆ ಅಂತ ನೀನ್ ಒಂದ್ ಮಾತು ಹೇಳಿದ್ರು ನಾನು ಸುಮ್ನೆ ಆಗ್ತಿದ್ದೆ ಅಲ್ವಾ? ಅಲ್ಲ, ನೀನ್ ಯಾಕೋ ರಾಜಲಕ್ಷ್ಮಿನ್ ತಡ್ದೆ? ನೀನ್ ಹೊರಗಡೆ ಹೋಗೋವಾಗ ಅವಳನ್ನ ಸಾಯಿಸ್ಬಿಡು, ವಾಪಸ್ ಬರೋ ಅಷ್ಟರಲ್ಲಿ ಅವಳು ಶವಾನ ನೋಡ್ಬೇಕು ಅಂದಿದ್ಯಲ್ಲ. ಈಗ ಅವಳು ರಾಗಿ ಗಂಜಿ ಕೊಡ್ತಿರುವಾಗ್ಲೇ ನಿನ್ ಹೆಂಡತಿ ಕೆಲ್ಸದವಳಲ್ಲ ಅಂತೀಯ. ಜೀವಂತವಾಗಿ ಇರಬಾರ್ದು ಅನ್ಕೊಂಡವಳು ನಿನ್ ಹೆಂಡತಿ ಯಾವಾಗಾದ್ಲೋ? ಅಂದ್ರೆ ಅದು ರಾಜಲಕ್ಷ್ಮಿಗೆ ಏನು ಅನ್ಬೇಡ ಅಮ್ಮ, ಸುಮ್ಮಿರು. ಎಷ್ಟೇ ಆದ್ರೂ ನಾನ್ ತಾಳಿ ಕಟ್ಟಿರೋ ಹೆಂಡತಿ ಅಲ್ವಾ? ಹಾ? ಏನೋ ಏನಂದೆ? ತಾಳಿ ಕಟ್ಟಿರೋ ಹೆಂಡತಿನ? ಇದುವರೆಗೂ ಅವಳ ಹೆಸರೆತ್ತಿದ್ರೇನೆ ಹಲ್ ಕಡಿತಿದ್ಯಲ್ಲೋ, ಅಷ್ಟ್ರಲ್ಲಿ ಇಷ್ಟು ಪ್ರೀತಿ ಎಲ್ಲಿಂದ ಬಂತೋ? ಆಗ್ಲೇ ಹೆಂಡತಿ ಸಿಹಿ ಆಗ್ಬಿಟ್ಲಾ, ಅಮ್ಮ ಕಹಿ ಆಗ್ಬಿಟ್ಲಾ? ಅದು ಹಾಗಲ್ಲ ಅಮ್ಮ, ನಾನ್ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಒಂದ್ಸಲಿ ಯೋಚನೆ ಮಾಡಿ ನೋಡು. ಏನೋ ಯೋಚನೆ ಮಾಡೋದು? ಅವಳ ಹತ್ರ ಅತ್ತೆ ಅಂತ ಅನ್ಸ್ಕೊಳ್ಳೋದಕ್ಕೆ ಅಸಹ್ಯ ಆಗತ್ತೆ. ಆ ಪೀಡೆಯಿಂದ ಬಿಡುಗಡೆ ತಗೋಬೇಕು ಅನ್ಕೊಂಡ್ರೆ ಅವಳನ್ನೇ ಸೊಸೆ ಮಾಡ್ಕೊಳಕ್ ಫಿಕ್ಸ್ ಆಗುವಂತಿದ್ಯಾ? ಅದು ಹಾಗಲ್ಲ ಅಮ್ಮ, ನನ್ನ ಹೆಂಡತಿ ಅಲ್ವಾ, ನಿನಗ್ ಸೊಸೆ ಆಗದೆ ಹೇಗಿರ್ತಾಳೆ ಹೇಳು? ಏಯ್, ನಿನಗೇನೋ ದೆವ್ವ ಹಿಡ್ದಿದೆ ಕಣೋ, ನಿನಗೆ ಯಾವ್ದೋ ಗಾಳಿ ಸೋಕಿದೆ. ಅಮ್ಮ 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 ನಿನ್ನ ಅಮ್ಮ ಅಮ್ಮ ಏನಂದ್ಯೋ? ನಿಲ್ಸಮ್ಮ, ಏನಂದ್ಯೋ? ನಿಲ್ಸಮ್ಮ, ಅಮ್ಮ ನಿಲ್ಸಮ್ಮ, ನಿಲ್ಸು. ನೀನ್ ಏನಾದ್ರೂ ಹೇಳಮ್ಮ, ರಾಜಿ ನನ್ನ ಹೆಂಡತಿ, ನಿನ್ ಸೊಸೆ, ನಿನ್ ಸೊಸೆ ಅಷ್ಟೇ. ರಾಜಿ? ಹಾ? ಹಾ, ಅಂದ್ರೆ ರಾಜಲಕ್ಷ್ಮಿ ರಾಜಿ ಆಗೋದ್ಲಾ? ಅಯ್ಯೋ ದೇವ್ರೆ, ಏನೋ ಆಗಿದೆ ನಿನಗೆ. ಅವತ್ತ ಊರ್ಮಿಳ ಬದ್ಲಾಗ್ಬಿಟ್ಲು, ಇವತ್ ನೀನ್ ಬದ್ಲಾಗ್ಬಿಟ್ಟೆ. ಆ ವೈದೇಹಿ ಏನಾದ್ರೂ ಮದ್ದು ಕೊಟ್ಟಿದ್ದಾಳ ನಿಮ್ಗೆ? ಆ ತರ ಎಲ್ಲ ಏನಿಲ್ಲ, ಸ್ವಲ್ಪ ಬೇರೆ ತರ ಯೋಚನೆ ಮಾಡಿದೆ ಅಷ್ಟೇ. ಅರ್ಥ ಆಯ್ತು. ಏನ್ ಅರ್ಥ ಆಯ್ತೋ ನಿನ್ಗೆ? ರಾಜಿಗ್ ನಾನು ಏನೋ ಮಾಡಿದೆ, ಆದ್ರೆ ರಾಜಿ ನನ್ಗೇನು ಮಾಡಕ್ಕಾಗಲ್ಲ ಅಲ್ವಾ? ಪಾಪ ಊರ್ನವರೆಲ್ಲ ಗಲ್ಲಿಗೇರ್ಸು ಅಂದ್ರು, ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ನನ್ನ ಜೀವನ ಉಳಿಸಿದ್ಲು. ಇದರಲ್ಲಿ ರಾಜಿ ತಪ್ಪೇನಿಲ್ಲ ಅಮ್ಮ, ಆದ್ರೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆದವ್ರಿದಾರ ಅಲ್ವಾ, ಅವ್ರ ವಿಷಯ ಯೋಚನೆ ಮಾಡೋಣ. ಅದೇನು ಸರಿ ಕಣೋ, ಆದ್ರೂ ಇಲ್ಲ ಏನೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ಕೇಳು. ರಾಜಿ ನಿನ್ ಸೊಸೆ, ಅದಕ್ಕೆ ರಾಜಿಗೇನು ಹೇಳ್ಬೇಡ. ಓಹ್, ನನ್ನ ಕೈಲಿ ಆಗಲ್ಲ. ನಾನು ಇದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಅಮ್ಮ, ನೀನ್ ಕಿವಿ ಮುಚ್ಕೊಂಡ್ರು ಅಷ್ಟೇ, ಕಣ್ಣು ಮುಚ್ಕೊಂಡ್ರು ಅಷ್ಟೇ. ನನ್ನ ಜೀವನದಲ್ಲಿ ಇರ್ಬೇಕಾಗಿರೋದು ರಾಜಿ ಆಗಿರೋದ್ರಿಂದ ನೀನ್ ಅಡ್ಜಸ್ಟ್ ಆಗ್ಲೇಬೇಕು ಅಮ್ಮ. ಆಮೇಲೆ ಎಲ್ಲ ನಿಂಗೆ ಅರ್ಥ ಆಗುತ್ತೆ ಬಿಡು. ಕತ್ಲೆಯಲ್ಲಿದ್ರು ಬೆಳಕಲ್ಲಿದ್ರು ಕಣ್ಣಿನ ರೆಪ್ಪೆ ತರ ನೋಡ್ಕೋ ತನ್ ಗಂಡ. ಆ ಶಾಪ ಯಾವ ರೂಪದಲ್ಲಿ ಯಾರನ್ನ ತೆಗೆದುಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲ. ಬರೋ ಮಾಸ ಶಿವರಾತ್ರಿ ಒಳಗೇನಾದರೂ ಕಾಣಿಸದೇ ಹೋಗಿರುವಂತ ಆದಿ ದಂಪತಿಗಳ ಆಭರಣವನ್ನು ತಂದು ಅಲಂಕರಿಸದೆ ಹೋದ್ರೆ ಆ ಮಹಾದೇವನು ಕೂಡ ಕಾಪಾಡೋದಿಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಇರೋ ಭಯದಲ್ಲಿ ಪ್ರತಿ ಕ್ಷಣ ಬದುಕೋ ಬದುಕಿ ಆಕೆ. ಅಷ್ಟಕ್ಕೂ ಯಾವ ರೂಪದಲ್ಲಿ ಬರುತ್ತೋ ಈ ಅಪಾಯ.
ಕೌಸಲ್ಯ 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 ಅತ್ತೆ ಏನು ಆಗಿಲ್ಲ ಅತ್ತೆ, ಏನೂ ಆಗಿಲ್ಲ. ಪಾತ್ರೆ ಕೆಳಗ್ ಬಿತ್ತು. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಒಂದು ಚಿಕ್ಕ ಶಬ್ದ ಕೇಳಿದ್ರು ನನ್ನ ಎದೆ ಒಡೆದು ಹೋದಾಗತ್ತಮ್ಮ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ನನ್ನ ಪ್ರಾಣನೇ ಹೋದಾಗತ್ತೆ. ಶಾಪ ವಿಮೋಚನೆಗೋಸ್ಕರ ಎಷ್ಟೋ ಪೂಜೆಗಳು ಮಾಡಿದ್ವಿ, ಎಷ್ಟೋ ಯಾಗಗಳು ಮಾಡಿದ್ವಿ. ಆದ್ರೂ ಆ ದೇವ್ರಿಗೆ ಕರುಣೆ ಬರಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದತ್ತೆ? ಆದ್ರೆ ಒಬ್ಬೊಬ್ಬರನ್ನೇ ಅಲ್ದೆ ಎಲ್ಲರೂ ಪ್ರಾಣ ಒಟ್ಟಿಗೆ ತಗೊಂಡ್ರೆ ಚೆನ್ನಾಗಿರತ್ತೆ ಅಲ್ವಾ? ಬಿಡ್ತು ಅನ್ನು. ಎಲ್ಲರೂ ಇರಬೇಕು, ಈ ವಂಶ ಅಭಿವೃದ್ಧಿ ಆಗ್ಬೇಕು. ಆ ಶಾಪ ಇದೆಯಲ್ಲ, ಒಂದು ಪ್ರಾಣನ ಬಯಸ್ತಿರ್ಬೇಕಾದ್ರೆ ಆ ಶಾಪ ನನ್ನ ಪ್ರಾಣನೇ ತಗೊಂಡ್ರೆ ಒಳ್ಳೇದಲ್ವಾ ಕೌಸಲ್ಯ? ಅತ್ತೆ ಯಾಕೆ ಹೀಗೆ ಮಾತಾಡ್ತೀರಾ? ಹಾಗೇನಾದ್ರೂ ಆದ್ರೆ ಎಲ್ಲರೂ ಅವ್ರವ್ರ ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ದೀವಿ. ಆದ್ರೆ ಎಲ್ಲರೂ ಬದುಕಿರ್ಬೇಕು. ಅಪಾಯದಿಂದ ಹೊರಗೆ ಬರೋದಕ್ಕೆ ಒಂದು ದಾರಿ ಬೇಕು. ಲಕ್ಕಿ, ಟಿಕೆಟ್ಸ್ ಕನ್ಫರ್ಮ್ ಆಗಿದೆ ಅಲ್ಲ? ಹಾ, ಯಾವಾಗಲೂ ಕನ್ಫರ್ಮ್ ಆಯ್ತು. ಇಬ್ರು ಎಲ್ಲಿಗೆ ಹೊರಟಿದ್ದೀರಾ? ಊರ್ಮಿಳಾ ಫಿಲಂ ಕರ್ಕೊಂಡು ಹೋಗು ಅಂತ ಹೇಳಿದ್ಲು, ಹಾಗೆ ಕರ್ಕೊಂಡು ಹೋಗ್ತಾ ಇದೀನಮ್ಮ. ಅಯ್ಯಯ್ಯೋ, ಸಿನಿಮಾಗ ಬೇಡ, ಆಚೆ ಹೋಗ್ಬೇಡಿ, ಎಲ್ಲೂ ಹೋಗ್ಬೇಡಿ. ಯಾಕಜ್ಜಿ? ಅಜ್ಜಿ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಅಂಥದ್ದು ಏನಾಯ್ತು ಈಗ? ಇವಾಗ ಏನೂ ಆಗಿಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಭಯ ಇದೆ. ಅದಕ್ಕೆ ಒಂದೆರಡು ದಿನ ಎಲ್ಲರೂ ಹುಷಾರಾಗಿ ಮನೇಲೇ ಇರೋದು ಒಳ್ಳೇದು. ನಿಮ್ ಸಂತೋಷಕ್ಕೆ ಅಡ್ಡಿ ಆಗ್ತಿದ್ದೀನಿ ಅಂತ ಅನ್ಕೋಬೇಡಿ. ಏನೇ ಮಾಡಿದ್ರು ಮನೇಲೇ ಮಾಡೋದು ಒಳ್ಳೇದು. ಅತ್ತೆ ಹೇಳ್ತಿರೋದು ಸತ್ಯ ಲಕ್ಕಿ. ಇವಾಗಾಗಿರೋ ಅನರ್ಥಗಳೇ ಸಾಕು. ಇನ್ನೇನೇ ನಡೆದ್ರು ಸಹಿಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ಅಪಾಯ, ಶಾಪ ಅವೆಲ್ಲ ಎಲ್ಲೂ ಇಲ್ಲಮ್ಮ. ಎಲ್ಲ ನಮ್ಮನೇಲೇ ಇದೆ, ವಾಲಿ ಸುವರ್ಣ ರೂಪದಲ್ಲಿ. ಅವರಿಬ್ರಿಂದ ನಾವು ಹುಷಾರಾಗಿದ್ರೆ ಸಾಕು, ಹೊರಗಡೆ ಯಾವ ತೊಂದ್ರೆನೂ ಇರಲ್ಲ. ಏನೋ ನನಗ್ ಭಯ ಆಗ್ತಿದೆ. ಏನೂ ಆಗಲ್ಲ ಅಜ್ಜಿ. ಭಗವಂತ ಯಾವತ್ತೂ ಬಲಿನ ಕೋರೋದಿಲ್ಲ. ಈ ಶಾಪದ ಮೂಲಕ ಇವರೇ ಏನಾದರೂ ಮಾಡೋದು ಬಿಟ್ರೆ ಇಂಥದ್ದೆಲ್ಲ ನಮಗೇನೂ ಅಪಾಯ ಆಗಲ್ಲ. ಭಯ ಪಡಬೇಡ, ಬೇಗ ಬಂದ್ಬಿಡ್ತೀವಿ. ಊರ್ಮಿಳಾ, ಹೋಗೋಣ ಬಾ. ಅಯ್ಯೋ ಬೇಡ ಕಣೋ. ಹೋಗ್ಬರ್ತೀನಿ ಅತ್ತೆ. ಗಂಟೆಗೆ ಎಲ್ಲಿದ್ರು ಸರಿ ನಿನ್ನ ಹತ್ರನೇ ಬರೋ ಹಾಗೆ ಮಾಡ್ತಿದ್ಯಾ ಅಲ್ವಾ? ಅಷ್ಟಕ್ಕೂ ನಿನ್ನನ್ನಲ್ಲ, ನಿನ್ನನ್ನು ತಂದ್ಕೊಟ್ಟಿರೋ ಬಾವಂಗ್ ಹೇಳ್ಬೇಕು. ಇಲ್ಲಿ ನೋಡು, ಹೀಗೆ ಗಲಾಟೆ ಮಾಡ್ದೆ ಅನ್ಕೋ, ನಾನು ಮತ್ತೆ ನಿನ್ನ ಬಾವಂಗೆ ಕೊಟ್ಬಿಡ್ತೀನಿ, ಸರಿನಾ? ನನ್ನ ಪುಟಾಣಿ ಏನೋ ಇವಾಗೇನ್ ಮಾಡ್ತಿದೆ ಅಂತ ಹೇಳತ್ತೆ. ನೀನೇನೋ ಇವಾಗ್ಲೇ ಅಮ್ಮ ಅಮ್ಮ ಅಂತ ಕರೀತಾ ಪುಟಾಣಿ ಇಲ್ದಿರೋ ಕೊರತೆನ ನೀಗಿಸ್ತೀಯ. ಮತ್ತೆ ನನ್ನ ಪುಟಾಣಿ ಮಾತಾಡ್ದ ಹಾಗೆ ನೀನು ಮಾತಾಡ್ಬೋದಲ್ಲ? ನೀನ್ ಯಾಕೆ ಮಾತಾಡಲ್ಲ? ನನ್ನ ಪುಟಾಣಿ ನಮ್ಗೆ ಯಾವ ಚಿಕ್ಕ ಅಪಾಯ ಬಂದ್ರೂ ಮುಂಚೆನೆ ಹೇಳ್ಬಿಡುತ್ತೆ ಗೊತ್ತಾ? ಅದೇ ಥರ ಹೇಳ್ತೀಯಾ? ನನ್ನ ಪುಟಾಣಿ ರಾತ್ರಿ ಬೆಳ್ದಿಂಗ್ಳಿದ್ದಾಗ ಮಾತ್ರ ಮಾತಾಡತ್ತೆ. ಹಗ್ಲೊತ್ತು ನೀನ್ ಮಾತಾಡ್ಬೋದಲ್ವಾ? ಅಮ್ಮ, ಏನು ಮಾತಾಡು ಅಂದೆ ಅಂತ ನಿಜವಾಗ್ಲೂ ಮಾತಾಡ್ತಿದ್ಯಾ? ನೀನ್ ಮಾತಾಡಲ್ಲ ಅಂತ ನಂಗೆ ಗೊತ್ತು. ಅಷ್ಟಕ್ಕೂ ಗಂಟೆಗೊಂದ್ಸಲ ಅಲ್ವಾ ನೀ ನನ್ನ ಅಮ್ಮ ಅಂತ ಅನ್ನೋದು? ಈಗಷ್ಟೇ ಕೂಗಿ ಮತ್ತೆ ನನ್ನ ಕೂಗ್ತಾ ಇದೆಯಲ್ಲ. ನಾನಮ್ಮ ನಿನ್ ಪುಟಾಣಿ, ಬೊಂಬೆ ಅಲ್ಲ. ಪುಟಾಣಿ ನೀನಾ? ನೀನ್ ಇವಾಗ ಮಾತಾಡ್ತಿದ್ಯಲ್ಲ, ಹೇಗೆ? ಅದು ಆಮೇಲೆ ಹೇಳ್ತೀನಮ್ಮ, ಇವಾಗ ಅಪಾಯ ಬರ್ತಾ ಇದೆ, ಅದ್ರ ಬಗ್ಗೆ ಯೋಚಿಸು. ಅಪಾಯನಾ? ಅಪಾಯ ಅಂತಿದ್ಯಲ್ಲ ಪುಟಾಣಿ, ಯಾರಿಗೆ? ಅಪ್ಪಂಗಮ್ಮ, ಅಪಾಯ ಬರೋದಿದೆ, ಕಾಪಾಡಮ್ಮ. ಅಪಾಯನ? ಏನಪಾಯ? ಬಾವಾ ಬಾವಾ ಬಾವಾ, ನಾನು ಮತ್ತೆ ಕಾಲ್ ಮಾಡ್ತೀನಿ ರೀ. ಬಾವಾ, ಏನಾಯ್ತು ವೈದೇಹಿ? ಯಾಕಿಷ್ಟು ಗಾಬರಿ ಆಗಿದ್ಯಾ? ಅಪಾಯ ಅಂತೆ ಬಾವಾ, ಅಪಾಯ ಬರ್ತಿದೆ ಅಂತೆ. ಅಪಾಯನ? ಯಾವ ಅಪಾಯ? ಯಾರಿಗೆ ವೈದೇಹಿ? ನಿನಗೆ ಬಾವಾ.
ನಿನಗೆ ಅಪಾಯ ಆಗ್ತಿದೆ ಅಂತ ಪುಟಾಣಿ ನನಗೆ ಎಚ್ಚರಿಸ್ತು. ಭಯ ಆಗ್ತಿದೆ ಬಾವ. ವೈದೇಹಿ ಹೆದರ್ಕೋಬೇಡ. ಇಲ್ಲೇ ನಮ್ಮನೇಲೆ ನಿನ್ ಮುಂದೆನೇ ಇದ್ದೀನಿ ಅಲ್ವಾ, ನನಗೆ ಯಾವ ಅಪಾಯ ಬರುತ್ತೆ? ಗೊತ್ತಿಲ್ಲ ಬಾವ, ಗುರುಗಳು ಯಾರಿಗೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಇವಾಗ ಪುಟಾಣಿ ಅಪಾಯ ನಿನಗೆ ಅಂತ ಹೇಳ್ತು. ಇದಕ್ಕೂ ಮುಂಚೆನೆ ಊರಲ್ಲಿ ಗಂಡಾಂತರ ತಪ್ಪಿಸ್ಕೊಂಡು ಬಂದಿದ್ದೀವಿ. ಈಗ ಮತ್ತೆ ಇನ್ನೊಂದು ಅಂದ್ರೆ ಆ ಭಗವಂತ ನನ್ನ ಅರ್ಶನ ಕುಂಕುಮಕ್ಕೆ ಯಾಕೆ ಅಪಾಯ ತರಕ್ ನೋಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಭಯ ಆಗ್ತಿದೆ ಬಾವ. ಒಳಗಡೆ ನಡಿ, ನೀನ್ ನನ್ನ ಪಕ್ಕನೇ ಇರ್ಬೇಕು. ನೀನ್ ನನ್ನ ಬಿಟ್ಟು ಎಲ್ಲಿಗೂ ಹೋಗೋ ಹಾಗಿಲ್ಲ. ನಡಿ ಬಾವ. ವೈದೇಹಿ ಇರು, ನಾನು ಹೇಳೋದು ಕೇಳು. ಕೂತ್ಕೋ ಬಾವ, ಇಲ್ಲಿಂದ ಎಲ್ಲಿಗೂ ಹೋಗ್ಬೇಡ. ಆಗ್ಲಿ ವೈದೇಹಿ, ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಮೊದಲು ನೀನು ಭಯ ಪಡೋದು ನಿಲ್ಸು. ಅದ್ರ ಪ್ರಭಾವ ನಮ್ಮ ಪುಟ್ಟ ವೈದೇಹಿ ಮೇಲೆ ಬೀರುತ್ತೆ. ನನ್ ಪುಟಾಣಿಗೆ ಏನೂ ಆಗಲ್ಲ ಬಾವ, ಅದೇ ನಮ್ಮನ್ನ ಕಾಪಾಡ್ತಾ ಇರೋದು. ಪುಟಾಣಿ ಪುಟಾಣಿ, ನಿಮ್ಮಪ್ಪನ ಕರ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ನೋಡು, ನನ್ನ ಜೊತೆನೇ ಇದ್ದಾರೆ. ಇವಾಗ ಹೇಳು, ಏನ್ ಅಪಾಯ ಆಗುತ್ತೆ? ಯಾವ ರೂಪದಲ್ಲಿ ಬರುತ್ತೆ? ಹೇಳು ಪುಟಾಣಿ. ಪುಟಾಣಿ ಹೇಳು ಪುಟಾಣಿ, ಏನ್ ಅಪಾಯ ಆಗುತ್ತೆ? ಈಗಷ್ಟೇ ಮಾತಾಡ್ತು ಬಾವ, ಮತ್ತೆ ಮಾತಾಡ್ತಾ ಇಲ್ಲ. ಮಾತಾಡು ಪುಟಾಣಿ. ವೈದೇಹಿ, ನಮ್ಮ ಪುಟ್ಟು ವೈದೇಹಿ ರಾತ್ರಿ ಹೊತ್ತು ಬೆಳ್ದಿಂಗ್ಳಲ್ಲಿ ಮಾತ್ರ ಮಾತಾಡೋದು ಅಂತ ಹೇಳಿದ್ದೆ ಅಲ್ವಾ? ಆದ್ರೆ ಇವಾಗ ಮಾತಾಡ್ತು ಬಾವ, ಅದನ್ನ ಕೇಳಿಸ್ಕೊಂಡು ನಿನ್ನ ಹತ್ರ ಬಂದಿದ್ದು. ಸರಿ ಸರಿ, ಮಾತಾಡ್ತು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಯಾವಾಗ ಮಾತಾಡಿರೋದು? ನಮ್ಗೇನಾದ್ರೂ ಅಪಾಯ ಬಂದಾಗಲ್ವಾ? ಆಗ್ಲೇ ಅಪಾಯ ಇತ್ತು ಅಂತ ಮಾತಾಡಿದ್ಲೋ ಏನೋ. ಈಗ ಇಲ್ದೇ ಇರೋದ್ರಿಂದ ಮಾತಾಡ್ತಾ ಇಲ್ಲ ಅನ್ಸುತ್ತೆ. ಅಷ್ಟೇನಾ? ಅಷ್ಟೇ, ತುಂಬಾ ಯೋಚನೆ ಮಾಡಬೇಡ. ಅದು ಅಲ್ಲದೆ ನಮ್ಮ ಪುಟ್ಟು ವೈದೇಹಿ ಕಾವಲಿಗಿರ್ಬೇಕಾದ್ರೆ ನಮ್ಗೆ ಯಾವ ಅಪಾಯ ಬರುತ್ತೆ ಹೇಳು? ಹೆದರ್ಕೋಬೇಡ ವೈದೇಹಿ. ಏನ್ರಿ, ಇರಿ. ಅತ್ತೆ ಮತ್ತೆ ಅಜ್ಜಿ ಬೇಡ ಅಂತಿದಾರಲ್ವಾ, ಹೋಗೋದು ಬೇಡ. ಏನೋ ಆಗ್ಬಿಡ್ತೇನೋ ಭಯದಲ್ಲಿ ಎಷ್ಟು ದಿನ ಅಂತ ಮನೇಲೇ ಇರ್ತೀವಿ ಊರ್ಮಿಳಾ? ಪ್ರತಿ ಸಲ ಏನ್ ಬೇಡ, ಇವತ್ತು ಬೇಡ ಅಂತಿದಾರಲ್ವಾ, ಇನ್ನೊಂದಿನ ಹೋಗೋಣ. ಇಲ್ಲ ಅಂದ್ರೆ ನಾವು ಬರೋವರೆಗೂ ಅವ್ರು ತುಂಬಾ ಟೆನ್ಷನ್ ಇರ್ತಾರೆ. ಸರಿ, ಇರೋಣ ಬಿಡು, ನಡಿ. ಏನಂದ್ರೆ ಅದು ವೈದೇಹಿ ದೇವಾಂಶ್ ಇಬ್ರು ಇಷ್ಟಪಟ್ಟು ಇಟ್ಕೊಂಡಿದ್ ಬಲೂನ್ ಅಲ್ವಾ, ಇಲ್ಲಿ ಹೇಗ್ರಿ ಬಂತು? ಇದು ಪ್ರೀತಿಯ ಗುರುತಿಗೆ ಅಂತ ಇರೋದು. ನಮ್ಮ ಪ್ರೀತಿಯ ಗುರುತಿಗೆ ಅಂತ ಏನೂ ಇಲ್ವಾ? ಯಾಕಿಲ್ಲ, ನಿಮ್ ಎದುರಿಗೇನೆ ಇದೆಯಲ್ವಾ? ಹೌದು, ನಮ್ಮ ಪ್ರೀತಿಗೆ ಗುರುತಾಗಿದೆ. ನೀನು ಹೀಗೆ ಬದಲಾಗಿ ನನ್ನ ಮುಂದೆ ನಿಂತ್ಕೊಂಡಿರೋದೇ ನನಗೆ ದೊಡ್ಡ ಗಿಫ್ಟು. ಅಷ್ಟೇನಾ? ನನ್ನ ಮೀರಿದ ಗಿಫ್ಟು ಬೇರೆ ಯಾವುದೂ ಇಲ್ವಾ? ಇಲ್ಲ, ನಿನ್ನನ್ನು ಮೀರಿಸಿರೋ ಗಿಫ್ಟು ಈ ಲೋಕದಲ್ಲಿ ಇನ್ಯಾವುದೂ ನನಗಿಲ್ಲ. ಇದೆ. ಏನು? ನಮ್ಮಿಬ್ರು ಮಧ್ಯೆ ಹುಟ್ಟಿರೋ ಪ್ರೀತಿ. ಅದೇ ರೀ, ನಮ್ಮಿಬ್ರಿಗೂ ಸಿಕ್ಕಿರೋಂಥ ದೊಡ್ಡ ಗಿಫ್ಟ್. ಅದೇ ದೂರ ಆಗಿದ್ ನಮ್ಮನ್ನ ಮತ್ತೆ ಹತ್ರ ಮಾಡಿದೆ. ಆ ದೇವ್ರು ಕೊಟ್ಟಿರೋಂಥ ದೊಡ್ಡ ಗಿಫ್ಟ್. ಏನಂದ್ರೆ ಇವರಿಬ್ರು ಕೆಳಗೆ ಬಿದ್ದಿದ್ದಕ್ಕೆ ಇಷ್ಟು ಸೌಂಡ್ ಬಂತ? ಅಲ್ಲ, ನಾನು ಇಷ್ಟು ದಿವಸ ಇವಳ ಜೊತೆನೇ ಇದ್ದೆ.
ಒಂದಿನಾದ್ರೂ ನನ್ನ ಜೊತೆ ಈ ಥರ ಆಯ್ತಾ? ಎಷ್ಟೇ ಆದ್ರೂ ಗಂಡನೇ ಬಿಡು.